ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರಾಗಿ ಮುದ್ದೆ ಯಾವ ಥರ ಮಾಡೋದು ಅಂತ ಇವತ್ತು ನೋಡೋಣ. ಈಸಿಯಾಗಿ ನಾವು ರಾಗಿ ರೊಟ್ಟಿನೂ ಮಾಡ್ಬೋದು, ಅದು ಚೆನ್ನಾಗಿ ಬರುತ್ತೆ. ಇವತ್ತು ಬಂದ್ಬಿಟ್ಟು ರಾಗಿ ಮುದ್ದೆ ಮಾಡೋದು ನೋಡೋಣ. ಇದು ಬಂದ್ಬಿಟ್ಟು ನಾನು ಒಂದು ಮುದ್ದೆ ಆಗುವಷ್ಟು ಅಷ್ಟೇ, ಇಲ್ಲ ಚಿಕ್ಕದಾದರೆ 2 ಮುದ್ದೆ ಆಗುತ್ತೆ, ದೊಡ್ಡದಾದರೆ ಎಷ್ಟು ಒಂದು ಮುದ್ದೆ. ಇದರಲ್ಲಿ ಇವಾಗ ನೀರು ಕುದೀತಾ ಇದೆಯಲ್ವ, ಇದಕ್ಕೆ ಬಂದ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಯಾಕೆ ಹಾಕ್ಕೋಬೇಕು ಅಂತಂದರೆ, ನಾವು ಬಂದ್ಬಿಟ್ಟು ಇದು ಮುದ್ದೆ ಏನಾಗಬಾರ್ದು, ಗಟ್ಟಿ ಆಗಬಾರ್ದು ಅಂತ, ಗಂಟು ಆಗಬಾರ್ದು ಅಂತ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇಷ್ಟೇ ಹಸಿ ಹಿಟ್ಟು ಹಾಕ್ಕೋಬೇಕು. ರಾಗಿ ಹಿಟ್ಟನ್ನ ಚೂರು ಹಾಕ್ಕೊಂಡು ಇವಾಗ ಕುದಿ ಬರ್ತಾ ಇರುತ್ತಲ್ವ, ಇವಾಗ ಬಂದ್ಬಿಟ್ಟು ಇದಕ್ಕೆ ಹಸಿ ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನ ಒಣ ರಾಗಿ ಹಿಟ್ಟಿರುತ್ತಲ್ಲ ಅದನ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಣ ರಾಗಿ ಹಿಟ್ಟನ್ನ ಸಾನಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟು 1 ಕಪ್ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಸ್ವಲ್ಪ ಬೇಕಂದರೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಒಂದೂವರೆ ಕಪ್ ಅಷ್ಟೆ, 2 ಕಪ್ಪು ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ನೀರು ಎಷ್ಟು ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ನೋಡಿ ಸಪೋರ್ಟಿವ್ ಇದ್ದರೆ ಬೆಟರು. ಏನಾದರೂ ಇದನ್ನು ಇಟ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮುದ್ದೆನ ಇವಾಗ ನೋಡಿ ಈ ಥರ ತಿರುಕೋಬೇಕು ಮುದ್ದೆನ. ಇವಾಗ ಸ್ವಲ್ಪ ತಿರುಕೊಂಡ್ಬಿಟ್ಟು ಇದನ್ನ ಬೇಯಕ್ಕಿಡಬೇಕು. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಇವಾಗ ತಿರ್ಕೊಂಬಿಟ್ಟು ನೋಡಿ ಪ್ಲೇಟ್ ಮುಚ್ಚಿಡ್ಬೇಕು. ಈ ಥರ ಮುದ್ದೆ ಬೇಯಕ್ಕೆ ತಿರ್ಕೊಂಡಿದ್ದಾದ್ಮೇಲೆ ಮುದ್ದೆಗಷ್ಟೇ ಈ ಒಲೆನ ಬಳಸ್ತಾ ಇಲ್ಲ, ಅದು ಗ್ಯಾಸ್ ಖಾಲಿಯಾಗಿರೋದ್ರಿಂದ ಈ ಇಂಡಕ್ಷನ್ ಕುಕ್ ಮೇಲೆ ಅಡುಗೆ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಸ್ವಲ್ಪನೂ ಗಂಟಿಲ್ಲ ಮುದ್ದೆ. ಇವಾಗ ಇನ್ನೊಂದು ಸ್ವಲ್ಪ ತಿರುಕೊಳ್ಳೋಣ ಇದನ್ನ. ನೋಡಿ ಮುದ್ದೆ ನೋಡಿದಾಗ ಮುದ್ದೆ ಕೈ ಗಂಟಬಾರ್ದು. ನೀರನ್ನ ಕೈಗೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಉಂಡೆ ಕಟ್ಟೋಣ ಮುದ್ದೆದು. ನೋಡಿ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಥರ ಮಾಡ್ತಾವೆ.
ಬಿಸಿ ಇದೆ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಾಗ್ತದೆ ಮುದ್ದೆ. ಇದ್ರ ಜೊತೆ ಶೇಂಗಾ ಸಾರು, ಸೊಪ್ಪಿನ ಸಾರು, ಬೇಳೆ ಸಾರು ಎಲ್ಲ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗ್ತದೆ ಮುದ್ದೆ ಜೊತೆ. ನೋಡಿ ಎಷ್ಟು ಈಸಿಯಾಗಿನೂ ಮಾಡ್ಬೋದು, ಬೇಗನೂ ಆಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ.